ಸತತ 50 ದಿನಗಳನ್ನು ಪೂರೈಸಿರುವಂತಹ ಕೆರೆಬೇಟೆ ಅನ್ನೋ ಸಿನಿಮಾ ಇವತ್ತು 50 ದಿನಗಳನ್ನು ಪೂರೈಸ್ಕೊಂಡು ಬಂದಿದೆ. ಇವತ್ತು ಅದರ ಸಕ್ಸಸ್ ಮೀಟ್ ಮಾಡಿದರು. ಆದರೆ ಇನ್ನೊಂದು ಕಹಿ ವಿಷಯ ನಮ್ಮ ಜೊತೆ ಹಂಚ್ಕೊತ ಹೋದರು. ಇವತ್ತು ನಮ್ಮ ಜೊತೆಗಿರೋದು ಕೆರೆಬೇಟೆ ಸಿನಿಮಾದ ನಾಯಕ ನಟ ನಮ್ಮ ಜೊತೆಗಿದ್ದಾರೆ. ಮಾತಾಡ್ತಾ ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಆರಾಮ್ ಸರ್. ಸರ್, ಕೆರೆಬೇಟೆ ಅನ್ನೋ ಸಿನಿಮಾ ಮಾಡೋದಕ್ಕೆ ಎತ್ಕೊಂಡ್ರಿ. ಆಗೇನಾಯಿತು ನಿಮಗೆ ಒಂದು ಏನು ಈ ಪ್ರಮೋಷನ್ ಆಕ್ಟಿವಿಟೀಸ್ ಹೋದಾಗ ಒಂದು ದೊಡ್ಡದಾಗ ಏನೋ ಮಾಡಬೇಕು ಅಂದಾಗ ಒಂದು ಸ್ಟಾಪ್ ಆಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾವಾಗ ಹೇಳಿ ನೀವು ಸ್ಟಾಪ್ ಬಗ್ಗೆ ಹೇಳೋದು? ಇದು ಒಂದು ಆಡಿಯೋ ಲಾಂಚ್ ಮಾಡಬೇಕು ಅಂದಾಗ, ಟ್ರೈಲ್ ಲಾಂಚ್ ಮಾಡಬೇಕು ಅಂದಾಗ ಒಂದು ಸ್ಟಾಪ್ ಆಯಿತು. ಅದ್ರ ಬಗ್ಗೆ ಏನು? ಅವಾಗ ಆ್ಯಕ್ಚುಲಿ ಆಡಿಯೋ ಲಾಂಚನ್ನು ಸುದೀಪ್ ಸರ್ ಮಾಡಬೇಕಿತ್ತು. ಹಿಂದಿನ ದಿವಸ ರಾತ್ರಿ ಅಂದರೆ ಅವ್ರಿಗೆ 2-3 ದಿವಸದಿಂದನೂ ನಾವು ಇನ್ವೈಟ್ ಮಾಡಿದಾಗ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಏನು ಆರೋಗ್ಯದ ಸಮಸ್ಯೆ ಆಗಿ ನಾಳೆ ಬೆಳಿಗ್ಗೆ ಫಂಕ್ಷನ್ ಮಾಡಬೇಕು. ಹಿಂದಿನ ದಿವಸ ರಾತ್ರಿ ಗೊತ್ತಾಯಿತು ಅವ್ರಿಗೆ ಬರೋದಕ್ಕೆ ಸುಮಾರಷ್ಟು ಫೀವರ್ ಇದೆ ಅಂತ. ಅದಾದ ನಂತರ ನೆಕ್ಸ್ಟ್ ಅದು ಆ ಪ್ರೋಗ್ರಾಮ್ ನಿಂತೋಯ್ತು. ಅದಾದ ಮೇಲೆ ಅವರೊಂದು ಬೈಟ್ ಮಾಡು ಕೂಡ ಕಳಿಸ್ಕೊಟ್ರು ಸುದೀಪ್ ಸರು, ಹೀಗೀಗ ನಂಗೆ ಬರೋಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ ಅಂತ. ಅದು ಒಂದು ತಡೆ. ಮತ್ತು ಇನ್ನೊಂದು ಏನೋ ಕೆರೆಬೇಟೆ 50 ದಿನ ಪೂರೈಸ್ಕೊಂಡ್ಬಂದಿದೆ, ಏನು ಅನಿಸ್ತದೆ ಸರ್? ಸರ್, ಸಿನಿಮಾ ಅಥವಾ ಈ 50 ದಿವಸ ಮಾಡಿರೋವಂಥದ್ದೆಲ್ಲ ತುಂಬ ಖುಷಿ ಅಂತ ವಿಚಾರ. ಯಾಕೆಂದರೆ ಒಂದು ಸಿನಿಮಾ ಆವಾಗಲೇ ನಾನು ಮಾತಾಡ್ತಾ ಹೇಳಿದೆ, ಒಂದು ಸಿನಿಮಾದ ಬಗ್ಗೆ ಒಂದು ಕ್ರಿಟಿಕಲಿ ಈಗ ಕೋಟ್ಯಾಂತರ ರೂಪಾಯಿ ದುಡ್ಡಾಯಿತು ಇನ್ನೊಂದಾಯಿತು ಅನ್ನೋದು. ಯಾಕೆಂದರೆ ನಾನು ಸುಮ್ಮನೆ ಹೇಳ್ಬಿಡುವ ಸರ್ ಸಿನಿಮಾ ನಂಗೆ ಅಷ್ಟು ಕೋಟಿ ಬಿಸ್ನೆಸ್ ಆಯಿತು, ಇಷ್ಟು ಕೋಟಿ ಬಿಸ್ನೆಸ್ ಆಯಿತು ಅಂತ. ಅದನ್ನು ನಂಬಕ್ಕೆ ಅಷ್ಟು ಸುಲಭಕ್ಕೆ ಯಾರೂ ಇಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಳ್ತು ಅನ್ನೋದನ್ನು ಮಾತ್ರ ತುಂಬ ಖುಷಿ ವಿಚಾರ. ಆ ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಳ್ತಲ್ವಾ, ಹಾಗಂತ ಹೇಳಿ ನಾನು ಹಾಕಿರೋದು ಕೂಡ ತುಂಬ ದೊಡ್ಡ ಬಂಡವಾಳ. ಓಕೆ, ಅದು ಹತ್ತತ್ರ ಏನೋ ಒಂದು ಹಿಂದೆ ಮುಂದೆ ಆಗೋವಂಥದ್ದು. ಆದರೆ ಒಂದು ಒಳ್ಳೆ ಸಿನಿಮಾ ಅನ್ಸ್ಕೊಂಡಾಗ ಆ ಒಂದು ಸಿನಿಮಾಗೆ ಏನದು ಫೈನಲಿ ಅದಕ್ಕೊಂದು ನೆನಪಾಗಿ ಉಳಿಬೇಕಲ್ಲ, ಅದಕ್ಕೊಂದು ಮೊಮೆಂಟೋ ಕೊಡುವಂಥ ಕಾರ್ಯಕ್ರಮ ಇತ್ತು. ವರ್ಕ್ ಮಾಡಿದಂಥ ವರ್ಕರ್ಸ್ಗೆ, ಅವರೆಲ್ಲರಿಗೂ, ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆಲ್ಲ ಒಂದು ಖುಷಿ ವಿಚಾರನೇ. ಯಾಕೆಂದರೆ ಆ ಒಂದು ಖುಷಿ ಇರೋದ್ರಿಂದ ತಾನೇ ನಾನು ಮಾಡಿರೋವಂಥದ್ದು. ಮತ್ತು ಇನ್ನೊಂದೇನು, ಕೆರೆಬೇಟ ಮುಂಚೆ 7 ವರ್ಷದ ಮುಂಚೆ ಒಂದು ಸಿನಿಮಾ ಮಾಡೋದು, ಅದಾದಮೇಲೆ 7 ವರ್ಷ ಗ್ಯಾಪ್ ತೊಗೊಂಡು ಈ ಸಿನಿಮಾ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇದಕ್ಕೂ ಮುಂಚೆ ರಾಜಹಂಸ ಅಂತ ಮಾಡಿದ್ದೆ. ರಾಜಹಂಸ ಕೂಡ ಒಳ್ಳೆ ಸಿನಿಮಾನೇ, ಒಂದು ಒಳ್ಳೆ ಪ್ರಯತ್ನನೇ ಮಾಡಿದ್ವಿ. ಅದು ಕೂಡ ಕಮರ್ಷಿಯಲಿ ಅನ್ನೋ ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ, ಬಟ್ ಅದು ಕೂಡ ಒಳ್ಳೆಯ ಒಂದು ಹೆಸರಾಗಿತ್ತು. ಆ ಒಂದು ಹೆಸರು ಮುಖಾಂತರನೇ ಕೆರೆಬೇಟೆ ಮಾಡೋಂಥದ್ದು. ಕೆರೆಬೇಟೆ ತುಂಬ ಒಳ್ಳೆಯ ಒಂದು ಇದಾಯಿತು. ಬಟ್ ಗೊತ್ತಲ್ವ, ಸೋಲು ಗೆಲುವು ಇವೆಲ್ಲವೂ ಇರೋವಂಥದ್ದೇ. ಬಟ್ ಗೆದ್ದರೆ ಸ್ವಲ್ಪ ಸ್ಪೀಡಾಗಿ ಕೆಲಸಗಳಾಗುತ್ತೆ, ಸೋತಾಗ ಕೆಲವೆಲ್ಲ ನಿಧಾನ ಆಗುತ್ತೆ. ಅದನ್ನು ಮಾಧ್ಯಮದ ಮುಖಾಂತರನೂ ಕೂಡ ಹೇಳಿದೆ ನಾನು ನಿಮಗೆ. ಯಾಕೆಂದರೆ ನೆಕ್ಸ್ಟ್ ಇನ್ನು ಸದ್ಯಕ್ಕೆ ಪ್ರೊಡಕ್ಷನ್ ಮಾಡಲ್ಲ, ಇನ್ನೊಂದು 3-4. ಇನ್ನೊಂದು ಏನಾದರೂ ಕೆರೆಬೇಟೆ ಬಂದು ನಿಮ್ಮದೇ ಆದಂಥ ಪ್ರೊಡಕ್ಷನಲ್ಲಿ ನಿಮ್ಮದೇ ಆದಂಥ ಹೆಸರಿನಲ್ಲಿ ಇಟ್ಕೊಂಡು ಮಾಡೋದ್ರಿ, ಅವಾಗ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿಯಾಗಿತ್ತು, ಇವಾಗ ಅದನ್ನು ನಿಲ್ಲಿಸ್ತೀನಿ ಅಂತ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸಿನಿಮಾ ಪ್ರತಿಯೊಬ್ಬನು ಕೂಡ ಅತಿ ದೊಡ್ಡ ಕನಸಿಟ್ಕೊಂಡೇ ಮಾಡೋದು ಸರ್. ಕೋಟ್ಯಾಂತರ ರೂಪಾಯಿ ದುಡಿಮೆ ಆಗುತ್ತೆ, ಬಿಸ್ನೆಸ್ ಆಗುತ್ತೆ, ನನ್ನ ಸಿನಿಮಾ ಒಳ್ಳೇದಾಗುತ್ತೆ. ಬಟ್ ಒಂದೊಂದು ಸರಿ ಏನಾಗುತ್ತೆ ಗೊತ್ತಾ ಸರ್, ಒಂದೊಂದು ಸಿನಿಮಾಗಳು ನಾವು ರಿಲೀಸ್ ಮಾಡೋವಂಥ ಟೈಮು ಅಥವಾ ಜನಗಳ ಮನಸ್ಥಿತಿ ಇವೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಅದೆಲ್ಲದರಿಂದಲೂ ಸಿನಿಮಾ ಶುರು ಮಾಡಿದಾಗ ಅಥವಾ ಇದ್ದಂತಹ ಆ ಒಂದು ಸಂತೋಷ, ಒಂದು ಗೆಲುವು. ಇವತ್ತು 50ನೇ ದಿವಸ ಸಂಭ್ರಮನ ಆಚರಿಸ್ತಿದ್ದೀನಿ. ಆ 50ನೇ ದಿವಸದಲ್ಲಿ ಫೈನಾನ್ಷಿಯಲಿ ಕಮರ್ಷಿಯಲಿ ಒಂದು ಪಾರ್ಟ್ ಸೈಡಿಗೆ ಇಟ್ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಒಂದು ಸಂತೋಷ ಇದೆ. ಯಾಕೆಂದರೆ ಇವತ್ತು ಸುಮಾರು ಜನ ಮಾತಾಡ್ತಾ ನೀವು ಕೇಳಿರ್ಬೋದು, ಒಳ್ಳೆ ಸಿನಿಮಾ ಮಾಡಿದರೆ ಇದು ದೊಡ್ಡ ಗೆಲುವು ನೋಡು. ಯಾಕೆಂದರೆ ಈ ವರ್ಷ ರಿಲೀಸ್ ಆದಂಥ ಒಂದು 70-80 ಸಿನಿಮಾಗಳಲ್ಲಿ ನಿಮ್ಮದೊಂದು 4-5 ಸಿನಿಮಾ ಬೆರಳಿಕೆ ಹೇಳ್ತಾರೆ ಅಂತ. ಅದೊಂದಿಷ್ಟು ಖುಷಿ ವಿಚಾರ ಅಲ್ವಾ? ಮತ್ತು ಇನ್ನೊಂದು, ಈ ವರ್ಷ ಕೆಲವು ಸಿನಿಮಾಗಳು ಮಾತ್ರ ಹೆಸರು ಮಾಡ್ತಾ ಹೋಯ್ತು, ಅದರಲ್ಲಿ ಇದೊಂದು ಹೆಸರು ಮಾಡ್ತಾ. ಆದರೆ ಬಿಸ್ನೆಸ್ ಆಗಿಲ್ಲ, ಮತ್ತು ಜನ ಬಂದಿಲ್ಲ ಅಂತ ಹೇಳ್ತಾರೆ. ಈಗ OTTಗೆ ಹೋದಾಗ ಅಲ್ಲಿ ನಿಮಗೆ ಒಂದು ವ್ಯೂವರ್ಶಿಪ್ ಬಂದಾಗ ಆಗುವಂಥ ಅನುಭವಗಳು ಸರ್, ಅಂದರೆ ಥಿಯೇಟ್ರಿಗೆ ಬರ್ತಿಲ್ಲ, ಆದರೆ OTTಗೆ ಬಂದರೆ ಮಾತ್ರ ನೋಡ್ತಾರೆ ಅನ್ನೋದನ್ನ ಎಷ್ಟು ಮಾತ್ರ ನೀವು? ಓವರಾಲ್ ಏನು ಗೊತ್ತಾ ಸರ್, ಈಗ ಸಿನಿಮಾ ಒಂದೇ ಸರಿ ಥಿಯೇಟ್ರಿಕಲ್ಲಿ ಬರೋದು ಬೇರೆ, ಈಗೇನು OTT, ETT, TV ರೈಟ್ಸು, ಡಬ್ಬಿಂಗ್ ರೈಟ್ಸು ಇವೆಲ್ಲವೂ ಸೇರಿ ಒಂದಿಷ್ಟೇನೋ ಆಗ್ಬೋದೇನೋ. ಅದೆಲ್ಲ ಆದರೆ ನೀವು ಹೇಳಿದಾಗೆ ನನ್ನ ಸಿನಿಮಾ ಹಾಕೋಂಥ ಬಂಡವಾಳ ಬರುತ್ತೆ. ಬಟ್ ಏನು ಸಿನಿಮಾ ಪಡಿಬೇಕಿತ್ತಲ್ಲ ಅದು ಸಿಕ್ಕಿಲ್ಲ ಅನ್ನೋದಷ್ಟು ಬಿಟ್ಟರೆ. ಬಟ್ ಏನೇನೋ ಒಂದಿಷ್ಟು ಸರ್ಕಸ್ಗಳಾದರೆ ಸುಮಾರಷ್ಟು ಆಗ್ಬೋದು. ನಾನು ಖರ್ಚು ಮಾಡಿರೋದು ಒಂದು 10 ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಒಂದು ಖುಷಿಯ ವಿಷಯ ಸಿನಿಮಾದಲ್ಲಿ, ಖುಷಿಯ ವಿಷಯ ಅಂದರೆ ಹಿಂದಿ ರೈಟ್ಸ್ನ ಆಲ್ರೆಡಿ ಕೇಳಿದ್ದಾರೆ. ಅದೊಂದು ಏನಾದರೂ ಒಂದು ಉಸಿರು ತೊಗೊಳ್ಳೋವಂಥ ವಿಷಯ ಆಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇದು ಸುಮಾರು ದಿವಸಗಳ ಹಿಂದೆಯೇ ಅವ್ರ ಮಾತುಕತೆ ಎಲ್ಲ ಮಾಡಿ ಹೋಗಿದ್ದಾರೆ. ಅದು ಕೂಡ ಖುಷಿ ವಿಚಾರ. ಅಂದರೆ ಒಂದು ಸಿನಿಮಾನ ಬೇರೆ ಬೇರೆ ಭಾಷೆಗಳಲ್ಲಿ, ಈಗ ಮೊನ್ನೇನು ಕೂಡ ಯಾರೋ ತೆಲುಗು ಅವರೊಬ್ಬರು ಫೋನ್ ಮಾಡಿದರು, ಇನ್ನೊಂದೆಲ್ಲ ಹೇಳಿದರು. ಇವೆಲ್ಲ ಏನು ಗೊತ್ತಾ, ಸುಮಾರಷ್ಟು ಸಂತೋಷದ ವಿಚಾರನೇ. ಅಲ್ಲೂ ಕೂಡ ಇದೆಲ್ಲ ದೊಡ್ಡ ಸಕ್ಸಸ್ಗಳಾಗಲಿ, ದೊಡ್ಡ ಸಿನಿಮಾ ಆಗಿ ಒಂದು ಒಳ್ಳೆ ಕಲಾವಿದರು ಸಿಕ್ಕಿ ಅಥವಾ ಒಳ್ಳೆ ಟೆಕ್ನಿಕಲ್ ಟೀಮ್ ಸಿಕ್ಕಿ ಇದಕ್ಕೆ ಬೇಕಾದಂಥ ಒಂದು ನ್ಯಾಯಕತೆಗೆ ಅಲ್ಲೂ ಕೂಡ ಸಿಗಲಿ ಅನ್ನೋದು ಒಂದು ಆಸೆ. ಸೊ ಈಗ ಹಿಂದಿ ರೈಟ್ಸ್ ಹೋಗಿದೆ, ಈಗ ತೆಲುಗು ರೈಟ್ಸ್ಗೂ ಕೇಳ್ತೀರ. ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ ಸಿನಿಮಾದ ಕುರಿತು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಿಮ್ಮದೆ?
ಏನು ಮಾಡಬೇಕು ಅನ್ನೋದಲ್ಲಿ ಇದ್ರೆ ಒಂದು ನಿರ್ಧಾರ ಅಂದ್ಕೊಂಡಿದ್ದೀನಿ ಸರ್, ಇನ್ನೊಂದು 3-4 ವರ್ಷ ಪ್ರೊಡಕ್ಷನ್ ಬೇಡ. ಯಾವುದೇ ರೀತಿ ಪ್ರೊಡಕ್ಷನ್ ಮಾಡೋದಕ್ಕಿಂತ ಈ ಪ್ರೊಡಕ್ಷನ್ ಮಾಡೋದು ಏನಾಗುತ್ತೆ ಗೊತ್ತಾ ನಿಮಗೆ, ಈಗ ನಾವು ದುಡ್ಡು ಅಂತ ಹಾಕಕ್ಕೆ ಬಂದುಬಿಟ್ರೆ ಹಿಂದೆ ಮುಂದೆ ವರ್ಷಾನುಗಟ್ಟಲೆ ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಅದ್ರ ಬದಲು ಕಲಾವಿದನಾಗಿ ಒಂದಿಷ್ಟು ವರ್ಷ ಹೀರೋಗೆ ಒಂದಿಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ರೆ ಒಳ್ಳೊಳ್ಳೆ ಬ್ಯಾನರಲ್ಲಿ ಹೋಗಿ ಆ್ಯಕ್ಟ್ ಮಾಡಿ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತು ಆ ಒಂದು ತಂಡದ ಜೊತೆಗೆ ಮಾಡುವಂಥ ಒಂದಿಷ್ಟು ಆಸೆ ಇದೆ. ಖಂಡಿತವಾಗ ಆ ಥರದ್ದು ಒಂದಿಷ್ಟು ಅವಕಾಶಗಳು ಸಿಕ್ಕಿದರೆ ಅದು ಒಂದು ಒಳ್ಳೆ ಟೀಮ್, ಒಳ್ಳೆ ತಂಡ ಇದ್ದರೆ ಮಾತ್ರ. ಈಗ ನಮಗೆ ಅನಿಸ್ಬೇಕಲ್ವ ಈ ಸಿನಿಮಾ ಮಾಡೋದ್ರಿಂದ ಏನೋ ಒಂದು ಆಗುತ್ತೆ ಅಂತ, ಸುಮ್ಮನೆ ಯಾವುದಾದ್ರು ಸಿನಿಮಾ ಮಾಡೋದಕ್ಕೆ ಇಷ್ಟ ಇಲ್ಲ. ಒಂದು ಒಳ್ಳೆ ಬ್ಯಾನರು, ಒಳ್ಳೆ ಹೀರೋದಲ್ಲಿ ಡೈರೆಕ್ಟ್ರು, ಒಂದು ಒಳ್ಳೆ ಕತೆ ಇದ್ರ ಜೊತೆ ಮಾಡೋವಂಥ ಆಸೆ ಇದೆ. ಇನ್ನೊಂದೇನೆಂದರೆ ಕೆಲವು ಸಿನಿಮಾಗಳು ಫ್ಲಾಪ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ 50 ದಿನ ಹೋಯಿತು 60 ದಿನ ಹೋಯಿತು ಅಂದ್ರೂ ಅವ್ರು ಸಕ್ಸಸ್ ಮೀಟ್ ಮಾಡೋದಿಲ್ಲ. ನೀವು ಇಲ್ಲಿ ಇಷ್ಟು ದುಃಖ ಇಟ್ಕೊಂಡು ಇಷ್ಟೆಲ್ಲ ಇಟ್ಕೊಂಡು ಇವತ್ತು 50 ದಿನ ಸೆಲೆಬ್ರೇಟ್ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಏನು ಗೊತ್ತಾ, ಕಮರ್ಷಿಯಲಿ ದುಡ್ಡು ಅನ್ನೋ ವಿಚಾರದಲ್ಲೇ ಮಾತ್ರ ಆ್ಯಕ್ಚುಲಿ ಹೇಳ್ಬಿಟ್ನಲ್ಲ, ಕೆಲವು ಸರಿ ಒಳ್ಳೆ ಸೋಲ್ಗಳಾಗೋಗ್ಬಿಡುತ್ತೆ. ನನ್ನ ಸಿನಿಮಾಗೆ ಸಿಕ್ಕಿರೋಂಥದ್ದು ಕಮರ್ಷಿಯಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಆಗದಿದ್ರು ಕ್ರಿಟಿಕಲಿ ಇದಕ್ಕೆ ದೊಡ್ಡ ಗೆಲುವು. ಆ ಒಂದು ಕ್ರಿಟಿಕಲಿ ಆ ದೊಡ್ಡ ಗೆಲುವು ದೊಡ್ಡ ನೆನಪಾಗಿರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡಿ. ಕೆಲವರು ಇದ್ದಾರೆ ಕೋಟ್ಯಾಂತರ ರೂಪಾಯಿ ದುಡ್ಡಾದರೂ ಕೂಡ ಈಗ ಹೊಳೆ ದಾಟಿದ ಮೇಲೆ ಮುಗಿದೋಯ್ತು ಅಂತ, ಹಾಗೆ ನಂದು ಹಾಗಂತಲ್ಲ. ಸಿನಿಮಾ ಅನ್ನೋದು ಸೋಲೋ ಗೆಲುವೋ ಇನ್ನೊಂದು, ಬಟ್ ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಂಡ್ರೆ ಅದು ಒಳ್ಳೆ ಆ ಸಿನಿಮಾಗೆ ಸಿಗೋವಂಥ ನ್ಯಾಯ ಎಲ್ಲ ರೀತಿಯಲ್ಲೂ ಒಂದು ಒದಿಸ್ಬೇಕು. ಆಮೇಲೆ ಕೆಲಸ ಮಾಡಿದಂಥ ವರ್ಕರ್ಸ್ ಇವರೆಲ್ಲರಿಗೂ ಕೂಡ ಕೆರೆಬೇಟೆ ಅನ್ನೋದೊಂದು 3-4 ತಿಂಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಇನ್ನೊಂದು 10-6 ವರ್ಷಕ್ಕೂ ಅವ್ರು ಕೆಲಸ ಮಾಡೋದಂತಾರೆ ನೆನಪು ಮಾಡ್ಕೊಂಡ್ರೆ ಇಂಥ ಸಿನಿಮಾ ಮಾಡಿದ್ವಿ, ಇಷ್ಟು ಚೆನ್ನಾಗಾಗಿತ್ತು ಅನ್ನೋದು ನೆನಪುಳಿಲಿ ಅನ್ನೋ ಒಂದೇ ಕಾರಣಕ್ಕೆ ನನಗೂ ಕೂಡ ವೈಯಕ್ತಿಕವಾಗಿ ಈ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಖುಷಿ. ಆ ಒಳ್ಳೆ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡೋಣ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಸಿನಿಮಾಗಳೆಲ್ಲ ಚೆನ್ನಾಗಿ ಆಗಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕೆ, ಗೌರಿಶಂಕರ್ ಅವರು ಅವರ ಯಾವ ರೀತಿ ಅವ್ರಿಗೆ ಅನುಭವ ಆಗಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನ್ನೋದನ್ನು ಹೇಳ್ಕೊಂಡು ಬಂದರು. ಕ್ಯಾಮ್ರಾಮನ್ ಕಿರಣ್ ಜೊತೆ ಸಂತೋಷ್, ಅಶ್ವವೇಗ ನ್ಯೂಸ್.